ಜಗದೀಶ್ ಅವರ ನೇತೃತ್ವದಲ್ಲಿ ಸರ್ಜಾಪುರ ಕಬಡ್ಡಿ ಹಬ್ಬ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿ ನಡೆದಿದೆ. ಟೀಕೆಗಳು ಕಾಯುತ್ತವೆ, ಕೆಲಸಗಳು ಮಾತಾಡುತ್ತವೆ. ಇದಕ್ಕೆ ನಮ್ಮ ಸರ್ಜಾಪುರ ಕಬಡ್ಡಿ ಹಬ್ಬನೇ ಸಾಕ್ಷಿ. ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಟದ ಮೈದಾನದಲ್ಲಿ ಯುವ ನಾಯಕರಾದ ಎಸ್.ಎಂ. ಧನುಷ್ ಮತ್ತು ಎನ್. ಜಗದೀಶ್ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಸರ್ಜಾಪುರ ಕಬಡ್ಡಿ ಹಬ್ಬವು ಯಶಸ್ವಿಯಾಗಿ ನೆರವೇರಿತು. ಇನ್ನು ಉದ್ಘಾಟನಾ ದಿನದಂದು ಎಸ್.ಎಂ. ಧನುಷ್ ಮತ್ತು ಸ್ನೇಹಿತರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಉಸ್ಕೂರು ಮಧುರಪ್ಪ ಹಾಗೂ ಗಣ್ಯರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಕಂಚಿನ ಪ್ರತಿಭೆಗೆ ಪುಷ್ಪನಮನ ಸಲ್ಲಿಸಿ ನಂತರ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ 38 ತಂಡಗಳು ಭಾಗವಹಿಸಿದ್ದು, ಎಸ್ಡಿಎಂ ಶ್ರೀ ಧರ್ಮಸ್ಥಳ ಮಂಜುನಾಥ್ ತಂಡ ಪ್ರಥಮ ಸ್ಥಾನ ಪಡೆದುಕೊಂಡಿತ್ತು. ಬೆಂಗಳೂರು ಗ್ರಾಮಾಂತರ ತಂಡ ದ್ವಿತೀಯ ಸ್ಥಾನ ಹಾಗೂ ಕಸ್ಟಮ್ ಸೌತ್ ತಂಡ ತೃತೀಯ ಸ್ಥಾನ ಪಡೆದುಕೊಂಡಿದ್ದು, ಗೆದ್ದಂತಹ ತಂಡಗಳಿಗೆ ಗಣ್ಯರು ಹಾಗೂ ಆಯೋಜಕರು ಬಹುಮಾನ ಮತ್ತು ಆಕರ್ಷಕ ಟ್ರೋಫಿಗಳನ್ನು ವಿತರಣೆ ಮಾಡಿದರು. ಈ ವೇಳೆ ಸರ್ಜಾಪುರ ಕಬಡ್ಡಿ ಹಬ್ಬದ ಆಯೋಜಕರಾದ ಎಸ್.ಎಂ. ಧನುಷ್ ಮಾತನಾಡಿ, ಸರ್ಜಾಪುರ ಕಬಡ್ಡಿ ಹಬ್ಬ ಕೇವಲ ಕ್ರೀಡಾಕೂಟವಲ್ಲ, ಗ್ರಾಮೀಣ ಪ್ರತಿಭೆಗಳನ್ನು ರಾಜ್ಯ ಮಟ್ಟಕ್ಕೆ ಪರಿಚಯಿಸುವ ವೇದಿಕೆಯಾಗಿದೆ. ಸರ್ಜಾಪುರ ಕಬಡ್ಡಿ ಹಬ್ಬ ಯಶಸ್ವಿಯಾಗಿ ನಡೆಯಲು ಅನೇಕ ಗಣ್ಯರು, ಕ್ರೀಡಾಭಿಮಾನಿಗಳು ಹಾಗೂ ಸ್ನೇಹಿತರು ಬೆನ್ನೆಲುಬಾಗಿ ನಿಂತಿದ್ದು, ಮುಂದಿನ ದಿನಗಳಲ್ಲಿಯೂ ಇದೇ ರೀತಿಯ ಸಹಕಾರ ದೊರೆತರೆ ಸರ್ಜಾಪುರದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗುವುದು ಎಂದರು. ಇನ್ನು ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ಕೇಂದ್ರದ ಮಾಜಿ ಸಚಿವ ಎ. ನಾರಾಯಣಸ್ವಾಮಿ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಉಸ್ಕೂರು ಮಧುರಪ್ಪ, ಉಲ್ಲಾಸ್ ಬಿ. ಶಿವಣ್ಣ, ಬಿಜೆಪಿ ಮುಖಂಡರಾದ ಟಿ.ವಿ. ಬಾಬು, ಹುಲ್ಲಳ್ಳಿ ಶ್ರೀನಿವಾಸ್, ಚಿಕ್ಕನಾಗಮಂಗಲ ಗುರು, ವೈದ್ಯರಾದ ಡಾಕ್ಟರ್ ಪರಮೇಶ್, ಖಳನಟ ಡ್ರ್ಯಾಗನ್ ಮಂಜು, ಸರ್ಜಾಪುರ ಕಬಡ್ಡಿ ಹಬ್ಬದ ಆಯೋಜಕರಾದ ಸುಹಾಸ್, ಜಗದೀಶ್, ಕಿರಣ್, ಚೇತನ್, ಮೋಹನ್ ಕುಮಾರ್, ವಿಕಾಸ್, ಮೋಹನ್, ವಿನೋದ್, ಪ್ರೇಮ್, ಎಸ್.ಎಂ. ಪ್ರವೀಣ್ ಕುಮಾರ್, ರಾಹುಲ್ ಮತ್ತಿತರರು ಹಾಜರಿದ್ದರು.
ದ್ವಿತೀಯ ಕರೆ ಬಾಸ್ಬ್ಯಾಕ್ ವಿರುದ್ಧ ವರ್ತೂರ್ ಬಾಯ್ಸ್ ಎರಡು ತಂಡದ ಆಟಗಾರರೇ ತಮಗಿದು ದ್ವಿತೀಯ ಕರೆ. ಫ್ಯೂಚರ್ ಹೋಪ್ಸ್ ತಂಡದ ಪರವಾಗಿ ದೀಪಕ್ ಡಾಲಿ 3-2 ಪಂದ್ಯ. ಒಂದು ಅಂಕದ ಮುನ್ನಡೆಯಲ್ಲಿ ಫ್ಯೂಚರ್ ಹೋಪ್ಸ್ ಬಸವನಗುಡಿ ತಂಡದ ಜರ್ಸಿ ನಂಬರ್ 6 ಆಟಗಾರ ಲೆಫ್ಟ್ ಹ್ಯಾಂಡರ್ ಚುರುಕಿನ ಒಂದು ಪಾದಗಳ ಚೆಲ್ಲುವಲ್ಲಿಗೆ ಅಂಕಕ್ಕಾಗಿ ಸಾಕಷ್ಟು ಪ್ರಯತ್ನ ಇದೆ. ಡಿಫೆನ್ಸ್ ಭಾಗದಲ್ಲಿ ಸಹ ಅಷ್ಟೇ ರಕ್ಷಣಾತ್ಮಕ ಆಕ್ರಮಣದಲ್ಲಿ ಕಾಣಬಹುದು. ಆಗಮಿಸಿದಂತೆ ಧನುಷ್ ಮತ್ತು ಅವರ ಸ್ನೇಹಿತರ ಪರವಾಗಿ ಎಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನೋಡಿ, ವಿಶೇಷವಾಗಿ ನಮ್ಮ BMTC ಚಾಲಕರು ಹಾಗೂ ಅವರ ಸ್ನೇಹಿತರು ಅವರು ಸಹ ಬಂದು ಈ ಪಂದ್ಯದ ಒಂದು ವೀಕ್ಷಣೆ. ಫ್ಯೂಚರ್ ಹೋಪ್ಸ್ ಬಸವನಗುಡಿ ತಂಡದ ರೈಟ್ ಹ್ಯಾಂಡರ್ ಒಬ್ಬ ಅನುಭವಿ ಆಟಗಾರ, ಅನೇಕ ಪಂದ್ಯಾವಳಿಯಲ್ಲಿ ತನ್ನ ಅದ್ಭುತ ಪ್ರದರ್ಶನ ಮೂಲಕ ತಂಡದ ಗೆಲುವಿಗೆ ಕಾರಣೀಕರ್ತರಾದಂತಹ ಆಟಗಾರ. ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ಜನರಲ್ಲಿ ಆಸಕ್ತರಾಗಿ ಪಂದ್ಯವನ್ನು ವೀಕ್ಷಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. 4-2 4-2 in favor of ಫ್ಯೂಚರ್ ಹೋಪ್ಸ್ ಬಸವನಗುಡಿ. ಕರ್ನಾಟಕ ರಾಜ್ಯ ಅಮೆರಿಕನ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆರಿಕನ್ ಕಬಡ್ಡಿ ಅಸೋಸಿಯೇಷನ್ ಅವರ ನೇತೃತ್ವದಲ್ಲಿ ಸರ್ಜಾಪುರ ಕಬಡ್ಡಿ ಹಬ್ಬ ಇಂದು ಮತ್ತು ನಾಳೆ. ಕರ್ನಾಟಕದ ಕುಂದಾನಗರಿ ಬೆಳಗಾವಿ ಜಿಲ್ಲಾ ತಂಡ, ಉತ್ತರ ಕನ್ನಡ ಜಿಲ್ಲಾ ತಂಡ. ಮಾಡು ಇಲ್ಲವ ಮಣಿ, ಒದರ್ಕವನ್ನು ಪಡಿ, ಇಲ್ಲದ ಹೋದರೆ ಅಂಕಣದಿಂದ ಹೊರ ನಡಿ. 4 ಅಂಕದ ಮುನ್ನಡೆಯಲ್ಲಿ ಬಸವನಗುಡಿ. ದೀಪಕ್ ಭಾಗದಲ್ಲಿ ಕೊಂಚ ಗೊಂದಲ ಇದ್ರೂ ಸಹ ಉತ್ತಮವಾದಂತಹ ಒಂದು ಟ್ಯಾಕಲ್ ಕಡಿಮೆ ಆಟಗಾರರ ಹೊಂದಿದ ಸಂದರ್ಭದಲ್ಲಿ ರೈಡರ್ ಏನಾದರೂ ಟ್ಯಾಕಲ್ ಆದರೆ ಅಷ್ಟು ಔಟ್ ಆದರೆ ಆ ತಂಡಕ್ಕೆ 2 ಅಂಕವನ್ನು ಪಡೆಯೋದಕ್ಕೆ ಒಂದು ಒಳ್ಳೆ ಅವಕಾಶ ಇರುತ್ತೆ. ನೋಡಿ, ವೀಕ್ಷಣೆ ಮಾಡಬೇಕು. ತಮಗೋಸ್ಕರ ಈ ಒಂದು ಸರ್ಜಾಪುರ ಕಬಡ್ಡಿ ಹಬ್ಬಗಳ ಕ್ರೀಡಾ ಅಭಿಮಾನಿಯಾದಂತಹ SM ಧನುಷ್ ಅವರ ನೇತೃತ್ವದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾವಳಿ ಆಯೋಜನೆ ಕೂಡ ಆಗಿರುವಂತದ್ದು. ಹಾಗಾಗಿ ದಯವಿಟ್ಟು ಈ ಒಂದು 2 ದಿನಗಳ ಕಾಲ ಕಬಡ್ಡಿ ಹಬ್ಬವನ್ನ ತಾವೆಲ್ಲ ಕೂಡ ಕಣ್ತುಂಬಿಕೊಳ್ಬಹುದು. ಅದೀಗ ಈ ಸಲ ಕಪ್ ಯಾರ್ದು? ಆ ಕಡೆ ಬಂದು ಯಾರು ಸೆಣಸಾಟ ನಡೆಸಿಕೊಂಡು ಅಂತಿಮವಾಗಿ ಟ್ರೋಫಿಯನ್ನು ಪಡ್ಕೊಂಡು 14-4 10 ಅಂಕದ ಮುನ್ನಡೆಯಲ್ಲಿ ಫ್ಯೂಚರ್ ಹೋಪ್ಸ್ ಬಸವನಗುಡಿ. ಅದೇ ರೀತಿ ಆಗಮಿಸಿದಂತ ಎಲ್ಲ ಪ್ರೇಕ್ಷಕರ ಗಮನಕ್ಕೆ ಈ ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಈ ಕಬಡ್ಡಿ ಪಂದ್ಯಾವಳಿಯ ಲಿಂಕ್ಗಳನ್ನ ಶೇರ್ ಮಾಡಬಹುದು. ದಾಳಿಯಲ್ಲಿ JP ನಗರ ತಂಡದ ಜೆರ್ಸಿ ನಂಬರ್ 3 ಆಟಗಾರ ಬಸವನಗುಡಿಯ 5 ಸಂದರ್ಭ ನೆಂಟರಾಟನಿಗೆ ವಾಪಸ್ ಆದ್ರು. ಮತ್ತೆ ಫ್ಯೂಚರ್ ಹೋಪ್ಸ್ ಬಸವನಗುಡಿ ತಂಡದ ಜೆರ್ಸಿ ನಂಬರ್ 6 ಲೆಫ್ಟ್ ರೈಡರ್ ಪಂದ್ಯ ಸಾಗ್ತಾ ಇದೆ. ಅರ್ಧ ವಿರಾಮ ಕೂಡ ಮುಕ್ತಾಯವಾಗಿದೆ. ಅಲ್ಲಿ ಪಂದ್ಯ ಸರ್ಜಾಪುರ ಕಬಡ್ಡಿ ಹಬ್ಬದ ಸುಂದರವಾದ ಒಂದು ಕಬಡ್ಡಿ ಪಂದ್ಯಾವಳಿಗಳ ತಾವೆಲ್ಲ ಕೂಡ ಗ್ಯಾಲರಿಯಲ್ಲಿ ಕೂತು ಪಂದ್ಯವನ್ನ ವೀಕ್ಷಣೆ ಮಾಡಿ ತಾವೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ನಾವು ಕೂಡ ಪಂದ್ಯವನ್ನ ನಡೆಸಲಿಕ್ಕೆ ಸಾಕ್ತಾ ಇರ್ತದೆ. ಸಾಕಷ್ಟು ದಾಳಿಯಲ್ಲಿ ರೋಷನಿ ಬಾರಿ ಕವರ್ ಭಾಗದಿಂದ ರೈಟ್ ಕವರ್ ಭಾಗದಿಂದ ಒಂದೊಳ್ಳೆ ಈಗಾಗಲೇ ಮುಖ್ಯ ತೀರ್ಪುಗಾರರು ಕೊನೆಯ 5 ನಿಮಿಷದ ಆಟ ಬಾಕಿ ಇದೆ ಅಂತ ಸರ್ಜಾಪುರ ಕಬಡ್ಡಿ ಹಬ್ಬ ನಮ್ಮ ಈ ಭಾಗದ ಯುವ ನಾಯಕರು. ಸರ್ ಕಳಿಸ್ಬಿಡಿ, ಒಬ್ರು ನಿಂತ್ಕೊಂಡ್ರಲ್ಲ. ಅಲ್ಲಿ
ಕೊನೆ 1 ನಿಮಿಷ ಮಾತ್ರ ತೀರ್ಪುಗಾರರಿಂದ ಘೋಷಿಸಬೇಕು. ಬಾಸ್ ಬ್ಯಾಕ್ ಹಾಗೂ ವರ್ತೂರು ಜೆಪಿ ನಗರ 7 ಅಂಕದ ಅಂತರದಲ್ಲಿ ಪಂದ್ಯ ಸಾಗ್ತಾ ಇದೆ. ಬಸವನಗುಡಿ ಪರವಾಗಿ ಒಂದೊಳ್ಳೆ ಕಂಬ್ಯಾಕ್, ಈ ಬಾರಿ ರೈಟ್ ಕವರ್ ಭಾಗದಿಂದ ವಾಟ್ ಅ ಕ್ಯಾಚ್ ಲಕ್ಷಣ ಇದು ಕಾಣಿಸ್ತಾ ಇದೆ. ಪ್ರೀತಿಯ ತಮ್ಮ ರಾಜ್ಯ ಮಟ್ಟದ ಒಂದು ಕಬಡ್ಡಿ ಮೊದಲನೇದಾಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ. ನಾನು ಕೇಳ್ಪಟ್ಟಂಗೆ ಬಹಳ ದಿನಗಳಿಂದ ಎಲ್ಲರೂ ಮತ್ತೆ ಗಣ್ಯರನ್ನ ಕರೆಸಿ ಧನುಷ್ ಅವರು ಬಹಳ ಚಿಕ್ಕ ವಯಸ್ಸಿನಲ್ಲೂ ಸಹ ಒಂದು ಕ್ರೀಡಾ ಸ್ಫೂರ್ತಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಲಾಗದು. ಯಾಕಂದರೆ ನಾನು ಸಣ್ಣ ಹುಡುಗರಿಂದ ನೋಡಿದ್ದೇನೆ. ಅವರು ಉತ್ತಮವಾದಂಥ ವಾಲಿಬಾಲ್ ಪ್ಲೇಯರ್ ಸಹ ಕೂಡ ಸುಮಾರು ಪಂದ್ಯಾವಳಿಗಳಲ್ಲಿ ನಮ್ಮ ಜೊತೆ ಆಡಿದ್ದಾರೆ. ಅದೇ ರೀತಿ ಒಂದು ಕ್ರೀಡಾ ಪಟುಗಳಿಗೆ ಒಂದು ಪ್ರೋತ್ಸಾಹ ನೀಡುವಂಥ ನಿಟ್ಟಿನಲ್ಲಿ ಮತ್ತು ಒಳ್ಳೊಳ್ಳೆ ಪ್ರತಿಭೆಗಳನ್ನು ಗುರುತಿಸುವಂಥ ನಿಟ್ಟಿನಲ್ಲಿ ಭಾಳ ಶ್ರಮಪಟ್ಟು ಇವತ್ತು ಇಷ್ಟೊಂದು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು, ಸರ್ಜಾಪುರ ಗ್ರಾಮಸ್ಥರು ಮತ್ತು ಆನೇಕಲ್ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಈ ಪಂದ್ಯಾವಳಿಗೆ ಬಂದು ಅವರಿಗೆ ಪ್ರೋತ್ಸಾಹ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಮತ್ತು ಅವಕಾಶಗಳನ್ನು ಬಳಸ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಎಲ್ಲರಿಗೆ ನಮ್ಮ ಪ್ರೀತಿಯ ವಕೀಲರಾದಂಥ ಯುವಗಳನ್ನು ತಿಳಿಸ್ತಾ ಧನುಷ್ ಅವರ ಮೇಲೆ ಬುದ್ಧ ಅನಿಲ್ ಸರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು, ಪ್ರೀತಿಯಿಂದ ಅಭಿನಂದನೆಗಳು ಕೂಡ ಸಲ್ಲಿಸ್ತಾ ಇದೀವಿ. ತಮ್ಮ ಜೊತೆ ಹಂಚ್ಕೊಳ್ಬೇಕಾಗಿ ಮನವಿ ಮಾಡ್ಕೊಳ್ತಾ ಇದೀವಿ. ಕಡೆಗೆ ಇದೆ. ಕೊನೆಯದಾಗಿ ಸದಸ್ಯರಿಗೂ ಶುಭಾಯ ಕೋರ್ತೇನೆ. ದಯವಿಟ್ಟು ನಮ್ಮ ಜಿಗ್ಲಾ ಬಾಬಣ್ಣನವರು ವಕೀಲರು ತಾವು ದಯವಿಟ್ಟು ಒಂದೆರಡು ಮಾತುಗಳನ್ನ ತಮ್ಮ ಕಬಡ್ಡಿ ಬಗ್ಗೆ ಹಂಚ್ಕೊಳ್ಬೇಕಾಗಿ ಮನವಿ ಮಾಡ್ಕೊಳ್ತಾ ಇದೀವಿ. ಸ್ನೇಹಿತರೆ ನಮಸ್ಕಾರ. ಸರ್ಜಾಪುರ ಯುವಕರಿಗೆ ಮತ್ತು ಆಟಗಾರರಿಗೆ ಒಂದು ಮಾಡರ್ನ್ ಸ್ಟ್ರಕ್ಚರ್ ರೂಪದಲ್ಲಿ ಈ ಕಾರ್ಯಕ್ರಮ ಮತ್ತು ಇಲ್ಲಿ ಆಟ ಆಡ್ತಾರೋ ಆಯಾ ಆಟಗಾರರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸುತ್ತಾ ನಮಸ್ಕಾರ. ಧನ್ಯವಾದಗಳು ಸರ್. ತಾವೆಲ್ಲ ಸಹಕಾರ ಸಪೋರ್ಟ್ನೊಂದಿಗೆ ಸಾಕಷ್ಟು ಅದ್ದೂರಿಯಾದ ಕಬಡ್ಡಿ ಪಂದ್ಯಾವಳಿಗಳು ಕೂಡ ಆಯೋಜನೆ ಆಗಿದೆ. ತಾವೆಲ್ಲ ಕೂಡ ಅದೀಗ ವರ್ತೂರು ತಂಡದ ಆಟಗಾರ ತಮ್ಮ ಎಡಬದಿಯಿಂದ ತಮ್ಮ ದಾಳಿಯನ್ನು ಕೂಡ ಮುಂದುವರಿಸ್ತಾ ಇರುವಂತದ್ದು. 7 ಜನ ಇರುವ ಸಂದರ್ಭ ಇದೀಗ ಆಂಕಲ್ ಒಳ್ಳೆ ಪ್ರಯತ್ನ ಆಗ್ತಾ ಇದೆ. ಇಲ್ಲಿ ಪಂದ್ಯ ಸಾಗ್ತಾ ಇದೆ. ಬಾಶ್ ಬ್ಯಾಕ್ ತಂಡದ ಪರವಾಗಿ ಇದೀಗ ನೀಲಕಾಯ್ದ ಆಟಗಾರ ಜೆರ್ಸಿ ನಂಬರ್ 10 ಆಟಗಾರ ಉದ್ದನೆಯ ಕೈಯಿಂದ ಸ್ಪರ್ಶ ಮಾಡುವ ಪ್ರಯತ್ನಗಳ ರಾಜಸ್ಥಾನ ಆಟಗಾರರು ಆಗಮಿಸಿದ್ದಾರೆ. ದಯವಿಟ್ಟು ತಮ್ಮ ಹಾಜರಾತಿಯನ್ನು ವ್ಯಕ್ತಪಡಿಸಿಕೊಳ್ಳಿ. ರಾಜಸ್ಥಾನದ ವಿಷನ್ ಸ್ಪೋರ್ಟ್ಸ್ ಕ್ಲಬ್ 5 ಕಬಡ್ಡಿ ಪಂದ್ಯಗಳಿಗೆ ಆಗಮಿಸಿದರೆ ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕು. ಹಾಗೆ ಮಂಜುನಾಥ್ ಅಪ್ಪು ತಾವು ಕೂಡ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಮನವಿ. ಇವತ್ತು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ತಮಗೆ ಕ್ರೀಡಾಕೂಟದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದಕ್ಕೆ ಮತ್ತೆ ವಿಜಯ್ ಸ್ಪೋರ್ಟ್ಸ್ ಹಾಗೆ ಬೆಳಗಾವಿ ಪಂದ್ಯ ಕೂಡ ಸಾಕ್ತಾ ಇರುವಂತದ್ದು 4 ಅಂಕದ ಅಂತರದಲ್ಲಿ 10 ಬೆಳಗಾವಿ ತಂಡದ ಒಬ್ಬ ವೇಗದ ದಾಳಿಗಾರ, ಚುರುಕಿನ ಪಾದಗಳ ಜನರಿಗೆ ದಾಳಿ ನಡೆಸಿಕೊಳ್ತಾರೆ. ಭಾಗದಿಂದ
ಹೇಗಿರ್ತಾರೆ. ಹಾಗಾಗಿ ಅವ್ರಿಗೆಲ್ಲ ಅವರು ಕೂಡ ಒಂದು ಆಹ್ವಾನಿಸ್ತಾ ಇದ್ವಿ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಮನವಿ ಶಿವಣ್ಣನವರಿಗೆ. ಅವರು ಕೂಡ ಒಂದು ಕ್ರೀಡಾಕೂಟದ ಪರವಾಗಿ ಅಭಿನಂದನೆ ಮತ್ತು ನಮ್ಮ ಧನುಷ್ ಬಿಲ್ಲಾ ಹಾಗೆ ಅವರ ಸ್ನೇಹಿತರೊಂದಿಗೆ ಒಂದು ಗೌರವ ಪ್ರೋತ್ಸಾಹ ಸದಾ ನಮ್ಮೊಟ್ಟಿಗೆ ಇರಲಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅರ್ಜುನ್ ಸ್ಪೋರ್ಟ್ಸ್ ಕ್ಲಬ್ ಹಾಗಾಗಿ ತಮಗೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ವಿ. ಸ್ಪೋರ್ಟ್ಸ್ ಕ್ಲಬ್ ಈ ಬಾರಿ ಸೂಪರ್ ಎಕನಾಮಿಕ್ ಸಂದರ್ಭ ಧ್ರುವಂತ್ ಹಾಗೆ ತಮ್ಮಲ್ಲಿ ಮನವಿ ಮಾಡಿಕೊಂಡರೆ ಶ್ವೇತ ಸನ್ಮಾನ್ಯ ಶಿವಣ್ಣನವರು ಅವರ ಸ್ನೇಹಿತರೊಟ್ಟಿಗೆ ತಮ್ಮ ಸ್ನೇಹ ಸದಾ ಈ ಒಂದು ಕ್ರೀಡೆಗೆ ಅಂತ ತಮಗೂ ಕೂಡ ಅಭಿನಂದನೆ ಕೂಡ ಸಲ್ಲಿಸ್ತಾ ಇರುವಂತದ್ದು. ಪಂದ್ಯಗಳು ಡಿಫೆನ್ಸ್ ನ ಮಿಸ್ಟೇಕ್ ಇಂದ ಪಂದ್ಯದ ದಿಕ್ಕೆ ಬದಲಾಗಿದೆ. ಕೆಲವು ನಿಮಿಷಗಳ ಹಿಂದೆ ಪ್ರಿಯಕೃಷ್ಣ ಸ್ಪೋರ್ಟ್ಸ್ ಕ್ಲಬ್ ನ ಡಿಫೆನ್ಸ್ ಮಿಸ್ಟೇಕ್ ಬದಲಾಗಿ 5 ಅಂಕದ ಮುನ್ನಡೆಯಲ್ಲಿ ಪ್ರಿಯಕೃಷ್ಣ ಸ್ಪೋರ್ಟ್ಸ್ ಕ್ಲಬ್ ಎಸ್ ಕ್ಯಾಪ್ಟನ್ ಲಾಸ್ಟ್ 3 minutes ಟು ಗೋ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿದೆ. 23-5 ಅರ್ಜುನ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಲೆಫ್ಟ್ ರೈಡರ್ the ankle in favor of Arjun Sports Club. Captain, last 2 minutes to go. 100. tackle on ಆಗಿದೆ. ಶಶಾಂಕ್ ಬ್ಲಾಕ್ ಮಾಡುವಂತ ಪ್ರಯತ್ನ. rotating skill ಅನ್ನು ನಮಗೆಲ್ಲ ಗೊತ್ತೇ ಇದೆ. ಇವತ್ತು ಎಲ್ಲರೂ 5G ಫೋನಲ್ಲಿ ಮುಳುಗೋಗಿದ್ದೀವಿ. ಆದ್ರೆ ಇಂಥ ಒಂದು ಯುವಕರು ಇವತ್ತು ನಮ್ಮ ಸರ್ಜಾಪುರದಲ್ಲಿ ಏನಿದೆ, ಇವತ್ತು ಯುವಕರು ಇವತ್ತು ಇಂಥ ಒಂದು ಕಾರ್ಯಕ್ರಮ ಅಂದ್ರೆ ನಮ್ಮ ದೇಶದ ನಮ್ಮ ಸಂಸ್ಕೃತಿಯ ಒಂದು ಆಟ ಕಬಡ್ಡಿ ಆಟವನ್ನು ಇವತ್ತು ಇಲ್ಲಿ ಆಯೋಜನೆ ಮಾಡಿದ್ದಾರೆ ಅಂತ ಒಂದು ಅವ್ರಿಗೆ ಬಂದಂತಹ ಆ ಮೆಂಟಲ್ ಅವ್ರಿಗೆ ಬಂತಲ್ಲ ಅಂತ ಯೋಚನೆ, ಅದಕ್ಕೆ ನಾವೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಅವ್ರಿಗೆ ಅಭಿನಂದನೆ ಸಲ್ಲಿಸೋಣ. ಈಗಾಗಲೇ ನಮ್ಮ ಈ ಭಾಗದ ಮಾಜಿ ಶಾಸಕರಾಗಿ, ಭಾರತಗಳ ಸರ್ಕಾರದ ಮಾಜಿ ಸಚಿವರಾಗಿ, ಅತ್ಯಂತ ಸರಳ ಹಾಗೆ ಜನಪ್ರಿಯ ಶಾಸಕರಾಗಿರುವ ಎಲ್ಇಡಿ ಮುಂಭಾಗದಲ್ಲಿ ಕೂತಂತ ರೈಟ್ನಲ್ಲಿ ಕಸ್ಟಮ್ಸ್ ತಂಡದ ದಿಲೀಪ್ ಕಬಡ್ಡಿ ಹಬ್ಬದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ವಿ. ಧನುಷ್ ಬಿಲ್ಲರ್ ಅವರು ಕೂಡ ರೈಟ್ನಲ್ಲಿ ಕಸ್ಟಮ್ಸ್ ತಂಡದ ದಿಲೀಪ ಒಂದು ಸೋನಾಗಿರುವಂತ ಸಂದರ್ಭ. ಅಂಬೇಡ್ಕರ್ ಅವರ ಆಟದ ಮೈದಾನದಲ್ಲಿ ಈ ಭಾಗದ ಯುವ ನೇತಾರರ ಆಶ್ರಯದಲ್ಲಿ ಅಂದರೆ ವಿಶೇಷವಾಗಿ ನಮ್ಮ ಧನುಷ್ ಮತ್ತು ಜಗದೀಶ್ ಅವರ ತಂಡ ಒಂದರ ಬೆಳಕು ಕಬಡ್ಡಿ ಪಂದ್ಯಾವಳಿಗಳನ್ನು ಈ ಭಾಗದ ಜನತೆಗೆ ವಿಶೇಷವಾದಂಥ ಆಕರ್ಷಣೆಯ ಈ ಕಬಡ್ಡಿ ಪಂದ್ಯಾವಳಿ ಕೊಡಬೇಕಂತೇಳಿ ತೀರ್ಮಾನವನ್ನು ಮಾಡಿ 2 ದಿನಗಳ ಕಾಲ ಅನೇಕ ಯುವಕರನ್ನು ಇವತ್ತು ಪಂದ್ಯಾವಳಿಗಳಿಗೆ ಆಹ್ವಾನಿಸಿ ಇವತ್ತಿನ ವಿಶೇಷವಾದ ಫೈನಲ್ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ಈ ಭಾಗದ ಎಸ್.ಸಿ. ಮೋರ್ಚಾ BJP ಅಧ್ಯಕ್ಷರಾದಂಥ ವೆಂಕಟೇಶ್ ಗುಡೂರು, ವಿಶೇಷ ಈ ಭಾಗದ ಶಾಸಕರಾಗಿದ್ದಂಥ ಶಿವಣ್ಣ ಅವರ ಸುಪುತ್ರರಾಗಿದ್ದಂಥ ಉಲ್ಲಾಸ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಮತ್ತೊಬ್ಬ ಅಡ್ವೊಕೇಟ್ ಆಗಿರ್ತಕ್ಕಂಥ ಪ್ರವೀಣ್ ಅವರು, ವೇದಿಕೆಯಲ್ಲಿ ನನ್ನ ಸಹೋದರ ಉದಯ್ ಕುಮಾರ್ ಅವರು, ವಿಜಯ್ ಅವರು, ಬಾಬುರವರು ಮತ್ತು ಅನೇಕ ಮಹನೀಯರು ವೇದಿಕೆಯಲ್ಲಿ ಆಸೀನರಾಗಿದ್ದು ಅನೇಕ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳನ್ನು ಬೆಂಬಲಿಸಲು ಆಗಮಿಸತಕ್ಕಂಥ ಮಹನೀಯರು ಈ ಪಂದ್ಯಾವಳಿಗಳನ್ನು ವೀಕ್ಷಣೆ ಮಾಡ್ತಾ ಇದ್ವಿ. ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಆಹ್ವಾನ ಮಾಡಿ ಬಂದಾಗ ನಮ್ಮ ವೆಂಕಟೇಶ್ ಗುಡೂರವರು ಆನೇಕಲ್ನಲ್ಲಿ ಭಾಳಷ್ಟು ಪಂದ್ಯಗಳನ್ನು ಅಂದರೆ ರಾಜ್ಯ ಮಟ್ಟದ ಕಬಡ್ಡಿಯ ಪಂದ್ಯಾವಳಿಗಳನ್ನು ನಡೆಸುವ ಒಂದು ಕೀರ್ತಿ ಆನೇಕಲ್ ನಗರಕ್ಕೆ ತಂದು
ಸರ್ಜಾಪುರದಲ್ಲಿ ನಾವು ಮಾಡಬೇಕಂತೇಳಿ ತೀರ್ಮಾನ ಮಾಡಿ ಮಾಡ್ತಾ ಇರ್ತಕ್ಕಂಥ ಯುವಕರಿಗೆ ಕ್ರೀಡೆಗಳಲ್ಲಿ ಪ್ರತಿ ವ್ಯಕ್ತಿ ಪ್ರತಿ ದಿನ ಪ್ರತಿ ಗಂಟೆ ಯುವಶಕ್ತಿ ಆ ದಿಕ್ಕಿನಲ್ಲಿ ಯೋಚನೆ ಮಾಡಿದಾಗ ನಮ್ಮ ವಿಶೇಷವಾದಂಥ ದೇಹ ದಂಡ ಇರ್ಬೋದು, ನಮ್ಮ ಆರೋಗ್ಯ ಇರ್ಬೋದು, ಸುಧಾರಣೆಯ ದಿಕ್ಕಿನಲ್ಲಿ ಮತ್ತು ಮಾನಸಿಕತೆ ಭಾಳಷ್ಟು ನಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರ್ತದೆ. ಇಂಥ ಕಾರ್ಯಕ್ರಮಗಳನ್ನು ಯುವಕರು ಪ್ರೇರಣೆ ಮಾಡ್ತಾ ಇರಬೇಕು. ಮತ್ತು ಇಡೀ ಯುವಕರನ್ನು ಈ ದಿಕ್ಕಿನಲ್ಲಿ ಆಕರ್ಷಣೆ ಮಾಡುವ ದಿಕ್ಕಿನಲ್ಲಿ ತಮ್ಮ ಹೆಜ್ಜೆ ಗುರುತುಗಳು ಭಾಳಷ್ಟು ಚೆನ್ನಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದಕ್ಕಾಗಿ ವಿಶೇಷವಾಗಿ ಅಭಿನಂದನೆಗಳು. ಮತ್ತು ಅನೇಕ ಬೆಂಗಳೂರಿನಿಂದ ಮತ್ತು ಹೊರಗಡೆಯಿಂದ ಬಂದಿರತಕ್ಕಂಥ ಕ್ರೀಡಾಪಟುಗಳಿಗೂ ಆನೇಕಲ್ ತಾಲೂಕಿನ ಜನತೆ ಪರವಾಗಿ ಶುಭವನ್ನು ಕೋರ್ತಾ ನಿಮಗೆ ಆ ದೇವರ ಅಷ್ಟೈಶ್ವರ್ಯ ಆರೋಗ್ಯ ದಯಪಾಲಿಸಿ ಮತ್ತು ಯುವಕರು ತಮ್ಮ ಈ ಕ್ರೀಡೆಗಳಲ್ಲಿ ಹೆಚ್ಚೆಚ್ಚು ಭಾಗವಹಿಸುವಂತೆ ಪ್ರೋತ್ಸಾಹ ಕಾರ್ಯಕ್ರಮಗಳು ನಡೆಯಲಿ ಅಂತೇಳಿ ನಮ್ಮ ತಾಲೂಕಿನ ಮಾಜಿ ಕೇಂದ್ರ ಸಚಿವರಾದಂಥ ನಮ್ಮ ನಾರಾಯಣಸ್ವಾಮಿ ಅವರೇ ಹಾಗೂ BJP ತಾಲೂಕಿನ BJP SC ಮೋರ್ಚಾ ಅಧ್ಯಕ್ಷರಾದಂಥ ನಮ್ಮ ವೆಂಕಟೇಶ್ ಗೌಡರವರೇ ಹಾಗೂ ನಮ್ಮ ಅಡ್ವೊಕೇಟ್ ಆದಂಥ ರವೀಂದ್ರಣ್ಣವರೇ, ಶ್ರೀನಿವಾಸ್ ಅವರೇ ಹಾಗೂ ಮತ್ತೆಂಥ ಎಲ್ಲ ಮುಖಂಡರೇ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿದಂಥ ಧನುಷ್ ಮತ್ತು ಜಗದೀಶ್ ಅವರ ತಂಡ ಮತ್ತು ಸ್ನೇಹಿತರೆ, ತಾವೆಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ತುಂಬ ಪ್ರೋ ಕಬಡ್ಡಿಯಲ್ಲಿ ನಾವು ಟಿವಿ ನೋಡ್ತಾ ಇದ್ವಿ. ಅದನ್ನು ಅದೇ ರೀತಿ ನಮ್ಮ ಸರ್ಜಾಪುರ ಗ್ರಾಮದಲ್ಲಿ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಈ ಒಂದು ಗ್ರೌಂಡ್ನಲ್ಲಿ ಇವತ್ತು ಸುಸಜ್ಜಿತವಾಗಿ ಆಯೋಜನೆ ಮಾಡಿದ್ದೀರಾ. ಅದಕ್ಕೆ ಸಾಕ್ಷಿ ತಾವೆಲ್ಲ ನಮ್ಮ ಸಾರ್ವಜನಿಕರು ತುಂಬ ಏನು ಇಂಟ್ರೆಸ್ಟ್ ಕೊಟ್ಟು ನೋಡ್ತಾ ಇದ್ದೀರಾ. ನೋಡ್ರಿ ಗೊತ್ತಾಗುತ್ತೆ, ಭಾಳ ಅಚ್ಚುಕಟ್ಟಾಗಿ ಬಂದಿದೆ. ಈ ಪಂದ್ಯದಲ್ಲಿ ಭಾಗವಹಿಸಿದಂಥ ಎಲ್ಲ ಕ್ರೀಡಾಪಟುಗಳು ನೀವು ಕ್ರಿಕೆಟಲ್ಲಿ ಆಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಿದೆ. ಹೀಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ನಮ್ಮ ಈ ಕ್ರೀಡಾಪಟುಗಳ ಜೊತೆಗೆ ಇನ್ನೂ ಹೆಚ್ಚು ಜನ ಸಹಕಾರ ಕೊಟ್ಕೊಂತ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಈ ತಂಡದವರಿಗೆ ನಾನು ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ತಂಡದ ದಿಲೀಪ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಹೆಚ್ಚಿನ ನಾಯಕರು ಭಾರತ ಸರ್ಕಾರ ಮಾಜಿ ಸಚಿವರಾದಂತ ಬಹಳಷ್ಟು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ. ಎಲ್ಲ ಆಟಗಾರರ ಪರವಾಗಿ, ಜೊತೆಗೆ ಕ್ರೀಡಾ ಅಭಿಮಾನಿಗಳ, ಕ್ರೀಡಾ ಪ್ರೇಕ್ಷಕರ ಜೊತೆಗೆ ಅವರಿಗೆ ಒಂದು ಸನ್ಮಾನದ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ ನಮ್ಮ ಸರ್ಜಾಪುರದ ಸಮಾಜ ಸೇವಕರು. ಹಬ್ಬಟ ಕ್ರೀಡಾ ಅಭಿನಂದನೆಗೆ ಆಚರಿಸ್ತಾ ಇರುವಂಥದ್ದು. ಸರ್ ಎಲ್ಲ ಕ್ಲೋಸ್ ಆಗಿ ಆ ಕಡೆ ವಿಕಾಸ್, ಮೋಹನ್ ಸಿಂಹ ಪ್ರೀತ್ಯ, ಮೋಹನ್ ಸಿಂಹ ವಿನೋದ್, ಪ್ರವೀಣ್, ಪ್ರೇಮ್, ರಾಹುಲ್ ಹಾಗೆ
ಧನುಷ್ ಮತ್ತು ಸಂಗಡಿಗರು ಸ್ನೇಹಿತರು ತುಂಬ ಸಾಕಷ್ಟು ದಿನಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಮಯವನ್ನು ಕೊಟ್ಟು ತುಂಬ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ನಮ್ಮ ಆನೇಕಲ್ ತಾಲೂಕಿನಲ್ಲೇ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ಅಂತಂದರೆ ಅದು ಅತಿವಶ್ಯಕರಲ್ಲ. ಅವರಿಗೆ ನಾನು ಕುಟುಂಬದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಈ ಒಂದು ಕ್ರೀಡೆ ಆಡಳಿತ ಮುಖಾಂತರವಾಗಿ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಎಲ್ಲ ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮದೇ ಸ್ವಂತ ಕಾರ್ಯಕ್ರಮ ಅಂತೇಳಿ ಎಲ್ಲರೂ ತಮ್ಮ ಶ್ರಮವನ್ನು ಧನವನ್ನು ಕೊಡುವುದರ ಮುಖಾಂತರವಾಗಿ ಸಾಕಷ್ಟು ಒಂದು 3-4 ದಿವಸಗಳಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮಗಳು ನಮ್ಮ ಸರ್ಜಾಪುರ ಅಷ್ಟೇ ಅಲ್ಲ, ಇಡೀ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ಆಗಲಿ, ಎಲ್ಲ ಒಂದು ಯುವಕರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನ ಪಡ್ಕೊಳ್ಳಿ ಅಂತೇಳಿ ಅನೇಕ ತಂಡಗಳು ಇವತ್ತು ಸರ್ಜಾಪುರಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮ ವಿಭಿನ್ನವಾಗಿ ಮಾಡಬೇಕು. ಯಾಕಂದ್ರೆ ಬರೀ ವಿದೇಶಿ ಆಟಗಳನ್ನು ಮಾತ್ರ ಆ ಮೋಜಿಗೆ ನಮ್ಮ ಯುವಕರಿಗೆ ಹೋಗಿತ್ತು. ಆದರೆ ದೇಶಿ ಕ್ರೀಡೆ ಕಬಡ್ಡಿಯನ್ನು ಮತ್ತೆ, ಯಾಕಂದ್ರೆ ಸರ್ಜಾಪುರ ಅಂದ್ರೆ ಕಬಡ್ಡಿಗೆ ಫೇಮಸ್. ಇದೇ SVP ಕಾಲೇಜಲ್ಲಿ ನ್ಯಾಷನಲ್ಸ್ ಕೂಡ ಆಡುವಂತ ತಂಡ ಇದ್ದಂತ ಸರ್ಜಾಪುರದ ಯುವಕರಿದ್ದಂತ ಈ ಊರಿಗೆ ಮತ್ತೆ ಕಬಡ್ಡಿಯ ವೈಭವನ್ನ ಮರುಕಳಿಸಲಿಕ್ಕೆ ಮುಖ್ಯ ಕಾರಣ ಧನುಷ್ ಮತ್ತೆ ಅವರ ತಂಡ ವಿಭಿನ್ನವಾಗಿ ಆಲೋಚನೆ ಮಾಡಿದ್ದಾರೆ. ಈ ರೀತಿ ಯುವಕರಿಗೆ ಆಲೋಚನೆ ಮಾಡಿದ್ರೆ ಮಾತ್ರನೇ ನಮ್ಮ ದೇಶಿ ಕ್ರೀಡೆಗಳು ಉಳಿತವೆ ಮತ್ತೆ ಬೆಳೀತದೆ. ಈ ರೀತಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ತುಂಬಾ ಶ್ರಮ ಪಟ್ಟಿದ್ದಾರೆ. ಇದರಿಂದ ಕಳೆದ 1.5 ತಿಂಗಳಿಂದ ಅವರು ಪ್ಲಾನ್ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ತುಂಬಾ ಅದ್ದೂರಿಯಾಗಿ ಸರ್ಜಾಪುರಕ್ಕೆ ಒಂದು ಕಿರೀಟಪ್ರಾಯವಾದಂತಹ ಸರ್ಜಾಪುರ ಕಬಡ್ಡಿ ಹಬ್ಬವನ್ನು ಮಾಡಲಿಕ್ಕೆ ಧನುಷ್ ಮತ್ತೆ ತಂಡದವರಿಗೆ ಯುಪಿಡಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಇದಕ್ಕೆ ಸಹಕಾರವಾಗಿ ನಿಂತಂತ ಎಲ್ಲರೂ, ಯಾಕಂದ್ರೆ ಇದರಲ್ಲಿ ಯಾವುದೇ ರಾಜಕೀಯವನ್ನು ಬೆಳೆಸಿಕೊಳ್ಳದೆ ಪಕ್ಷಾತೀತವಾಗಿ ಎಲ್ಲರನ್ನು ಸೇರಿಸಿಕೊಂಡು ಇಡೀ ಗ್ರಾಮದ ಎಲ್ಲ ಮುಖಂಡರನ್ನ, ತಾಲೂಕಿನ ಎಲ್ಲ ಮುಖಂಡರನ್ನು ಸೇರಿಸಿಕೊಂಡು ಅದಕ್ಕೆ ಸಹಕಾರವನ್ನು ಕೊಟ್ಟಂತ ನಮ್ಮ ಬೆಂಗಳೂರು ಅರ್ಬನ್ ಕಬಡ್ಡಿ ಅಸೋಸಿಯೇಷನ್ ಅವರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟ ಎಲ್ಲರಿಗೂ ನಮಸ್ಕಾರಗಳು. ಜೈ ಹಿಂದ್. ಬಹಳಷ್ಟು ಅತ್ಯಂತ ಪ್ರೀತಿಯಿಂದ ಅವರನ್ನ ಈ ಒಂದು ವೇದಿಕೆಯಲ್ಲಿ ಸನ್ಮಾನದ ಸಮಾರಂಭ ಕೂಡ ಈ ಒಂದು ಸಂದರ್ಭದಲ್ಲಿ
ತಾಲೂಕಿನಲ್ಲಿ ಮೊದಲು ಕಬಡ್ಡಿಯಲ್ಲಿ ಸುವಾಸ ಇದೆ. ಕಬಡ್ಡಿಯಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕಬಡ್ಡಿ ತಂಡಗಳಿತ್ತು. ಕಾಲಕ್ರಮೇಣ ಕ್ರಿಕೆಟ್ನಿಂದ ಕಬಡ್ಡಿ ನಮ್ಮ ತಾಲೂಕಿನಲ್ಲಿ ಟೀಮ್ನೆಲ್ಲ ಪ್ರಾಕ್ಟೀಸ್ ಮಾಡೋದು ಬಿಟ್ಟಿದ್ದಾರೆ ತಂಡಗಳು. ಹಾಗಾಗಿ ಮೊದಲೇ ಈ ಕಬಡ್ಡಿ ಆಟ ಅಂದರೆ ಗಂಡುಗಳಿಂದ ಆಟ ಅಂತಲೇ ಹೆಸರುವಾಸಿ ಕಬಡ್ಡಿನ. ನಮ್ಮ ದೇಶೀಯ ರಾಷ್ಟ್ರೀಯ ಆಟ ಕಬಡ್ಡಿ ಆಟ ಇದು. ಹಾಗಾಗಿ ನಮ್ಮ ಧನುಷ್ ಅವರು ಈ ಮತ್ತೆ ಕಬಡ್ಡಿ ಪಂದ್ಯಗಳನ್ನು ಪ್ರಾರಂಭ ಮಾಡಿ ತಾಲೂಕಿನಲ್ಲಿ ಕಬಡ್ಡಿ ಪಂದ್ಯಗಳನ್ನು ಆಡಿ ಇವರು ಗಟ್ಟಿಮುಟ್ಟಾಗಿದೆ ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಇಷ್ಟು ಹೇಳೋದನ್ನು ಅವಕಾಶ ಕೊಟ್ಟ ಎಲ್ಲರಿಗೂ ಗಮನಿಸ್ತಾ ನನ್ನ ಮಾತನ್ನು ಸಮರ್ಪಿಸಬೇಕಾಗಿ ನಮ್ಮ ಆಯೋಜಕರ ಕಡೆಯಿಂದ ಅವರಿಗೆ ಹಾಗೆ ನಮ್ಮ ಸಂದರ್ಭದಲ್ಲಿ ಗೌರವವನ್ನ ಸ್ವೀಕರಿಸಬೇಕಾಗಿ ಚಂಪೇನಹಳ್ಳಿ ಮುರುಗೇಶ್ವರದವರು ಹಾಗೆ ಶಿವೂರ್ ಅವರು ದಯವಿಟ್ಟು ತಾವು ಸಂದರ್ಭದಲ್ಲಿ ನೆನಪಿನ ಕಾಣಿಕೆ ಅಂತ ನೆಚ್ಚಿನವರು ಐವತ್ತು ಸಂದರ್ಭದಲ್ಲಿ ಅವರು ಕೂಡ ಮಂಜುರಣ್ಣದವ್ರ ಜೊತೆಗೆ
ಸರ್ಜಾಪುರ ಡಾಕ್ಟರ್ ಬಿ ಅಂಬೇಡ್ಕರ್ ಮೈದಾನದಲ್ಲಿ ವಿಶೇಷವಾಗಿ ಧನುಷ್ ಮತ್ತು ಜಗದೀಶ್ ಅವರ ನೇತೃತ್ವದಲ್ಲಿ ಹೊನ್ನಳ ಬೆಳಕು ಕಬಡ್ಡಿ ಪಂದ್ಯಾವಳಿಗಳನ್ನು ಭಾಳ ವಿಜೃಂಭಣೆಯಿಂದ ನಡೆಸಿದ್ದಾರೆ. ಈ ಭಾಗದ ಅನೇಕ ನೇತಾರರು ಯುವಕರು ವಿಶೇಷವಾಗಿ ಆ ಯುವಕರಿಗೆ ಸಹಕಾರವನ್ನು ನೀಡಿ ಇವತ್ತು ಹೊನ್ನಳ ಬೆಳಕು ಕಬಡ್ಡಿ ಪಂದ್ಯಾವಳಿಗಳು ಭಾಳ ವಿಜೃಂಭಣೆಯಿಂದ ಸರ್ಜಾಪುರದಲ್ಲಿ ನಡೀತಾ ಇರೋದು ಭಾಳಷ್ಟು ಉತ್ಸುಕವಾಗಿದೆ. ಮತ್ತು ವಿಶೇಷವಾಗಿ ಹೆಚ್ಚು ಬಹುಮಾನವನ್ನು ನೀಡೋದ್ರ ಮುಖಾಂತರ ಇಡೀ ರಾಜ್ಯ ಈ ಕಡೆ ತಿರುಗುವಂತೆ ಮಾಡಿರ್ತಕ್ಕಂಥ ಈ ಎಲ್ಲ ನಮ್ಮ ಈ ಸಹಕಾರ ಕೊಟ್ಟಿರ್ತಕ್ಕಂಥ ಬಂಧುಗಳಿಗೆ ಈ ಪಂದ್ಯಾವಳಿಗಳು ಯಶಸ್ವಿಯಾಗಿ 2 ದಿನ ನಡೆದಿದೆ. ಭವಿಷ್ಯದ ದಿನಗಳಲ್ಲಿ ಇಂಥ ಪಂದ್ಯಾವಳಿಗಳು ಹೆಚ್ಚು ನಡೀಲಿಕ್ಕೆ ಪ್ರೋತ್ಸಾಹದಾಯಕವಂಥ ಈ ಒಂದು ಕಬಡ್ಡಿ ಪಂದ್ಯಾವಳಿಗಳು ಖಂಡಿತವಾಗ್ಲೂ ಯುವಕರಿಗೆ ಒಂದು ವಿಶೇಷವಾದಂಥ ಆಕರ್ಷಣೆ ಆಗಿರೋದ್ರಿಂದ ಭವಿಷ್ಯದ ಎಲ್ಲ ಅನೇಕ ಗ್ರಾಮೀಣ ಕ್ರೀಡೆಗಳಿರ್ಬೋದು, ಅಂತಾರಾಷ್ಟ್ರೀಯ ಕ್ರೀಡೆಗಳಿರ್ಬೋದು, ಇಡೀ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ನಡೆಯುವಂಥ ಒಂದು ಅಭಿಲಾಷೆ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಬರಲಿ ಅಂತೇಳಿ ವಿಶೇಷ ಧನ್ಯವಾದಗಳನ್ನು ಅಭಿನಂದನೆ ಸಲ್ಲಿಸ್ತೇನೆ. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸರ್ಜಾಪುರ ಗ್ರಾಮದಲ್ಲಿ ಸರ್ಜಾಪುರ ಹಬ್ಬ ಅಂತ ಏನು ವಿಶೇಷವಾಗಿ ರಾಜ್ಯದ ಕಬಡ್ಡಿ ಟೂರ್ನಮೆಂಟ್ ಏನು ರಾಜ್ಯ ಹೊನ್ನಳ ಬೆಳಕಿನ ಕಬಡ್ಡಿ ಟೂರ್ನಮೆಂಟನ್ನು ಬಹಳ ವಿಶೇಷವಾಗಿ ಈ ದಿನ ಎಲ್ಲ ಆಟಗಾರರನ್ನು ಕರೆಸಿ ಈ ಭಾಗದಲ್ಲಿ ಮೊದಲನೇ ಬಾರಿಗೆ ಆಡಿಸ್ತಾ ಇದ್ದಾರೆ. ಎಲ್ಲ ನಮ್ಮ ಯುವಕ ಬಂಧುಗಳಿಗೆ ಒಳ್ಳೆಯದಾಗಲಿ. ಮತ್ತು ಇಲ್ಲಿ ಏನು ರಾಜ್ಯದಿಂದ ಬಂದಂಥ ಎಲ್ಲ ಆಟಗಾರರಿಗೂ ಒಳ್ಳೆಯದಾಗಲಿ. ಮತ್ತು ಸೋಲು ಗೆಲುವು ಇಂಪಾರ್ಟೆಂಟ್ ಅಲ್ಲ, ಸೋಲೆ ಮುಂದಿನ ಮೆಟ್ಟಿಲು. ಎಲ್ಲರೂ ಸ್ಪೋರ್ಟ್ಸ್ ಸ್ಪಿರಿಟಾಗಿ ಆಡಲಿ ಅಂತೇಳಿ ಎಲ್ಲ ಆಟಗಾರರಿಗೂ ಸರ್ಜಾಪುರ ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪರವಾಗಿ ಬಂದಂಥ ಆಟಗಾರರಿಗೆಲ್ರಿಗೂ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಈ ದಿನ ನಮ್ಮ ಸರ್ಜಾಪುರದಲ್ಲಿ ಹೊನ್ನಳ ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನು ನಮ್ಮ ಧನುಷ್ ಮತ್ತು ಸ್ನೇಹಿತರು ತುಂಬ ಅದ್ಧೂರಿಯಾಗಿ ಇಡೀ ನಮ್ಮ ತಾಲೂಕಿನಲ್ಲಿ ತುಂಬ ಅದ್ಭುತವಾಗಿ ಮೂಡಿಬಂದಂತಹ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ತುಂಬ ಮನಸ್ಸು ಒಳ್ಳೆಯದಾಗಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ. ಸುಮಾರು 30 ತಂಡಗಳು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾವೆ. ಸಾಕಷ್ಟು ರೀತಿಯಲ್ಲಿ ಊರಿನ ಎಲ್ಲ ಪ್ರಮುಖರು, ಹಿರಿಯರು, ಸಾಕಷ್ಟು ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಿದ್ದಾರೆ. ಬಂದಂತಹ ಎಲ್ಲರಿಗೂ ಮತ್ತು ಒಂದು ಕಾರ್ಯಕ್ರಮಕ್ಕೆ ತನುಮನ ಧನ ಸಹಾಯವನ್ನು ಮಾಡಿದಂತಹ ಎಲ್ಲ ಹಿರಿಯ ಮುಖಂಡರಿಗೂ, ಹಿತೈಷಿಗಳಿಗೂ ಮತ್ತು ಧನುಷ್ ಮತ್ತು ಸ್ನೇಹಿತರಿಗೂ ನಾನು ಶುಭವನ್ನು ಕೋರುತ್ತಾ ಇದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್. ತುಂಬ ಖುಷಿ ಆಗ್ತಿದೆ, ಯಾಕೆಂದರೆ ಈಗಾಗಲೇ ನಾನು ಸರ್ಜಾಪುರ ಈ ಸರೌಂಡಿಂಗ್ ಎಲ್ಲ ಕಡೆಯೂ ಕಬಡ್ಡಿ ಪಂದ್ಯಾವಳಿ ನಡೆಸ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ, ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಕ್ರಿಕೆಟ್ ಅಂತ ಅದ್ರ ಹಿಂದೆ ಓಡ್ತಾ ಇದ್ದಾರೆ. ತುಂಬ ಜನ ಜೀವನ ಕಳ್ಕೊತಾ ಇದ್ದಾರೆ ನಾನು ನೋಡಿದ ಮಟ್ಟಿಗೆ. ಮತ್ತು ನಿಜವಾದ ಸ್ಪೋರ್ಟ್ಸ್ ಅಂದರೆ ಕಬಡ್ಡಿ, ಯಾಕಂದರೆ ಈ ಗುದ್ದಾಡೋ ಥರ ಇರುತ್ತೆ, ನಮಗೇನು ಖುಷಿ ಆಗುತ್ತೆ ನೋಡೋದಕ್ಕೆ, ರೋಮಾಂಚಕರ ಕಬಡ್ಡಿ ಅಂತ ಹೇಳ್ಬೋದು. ಸೊ ಸರ್ಜಾಪುರ ಈ ಲಿಮಿಟ್ಸಲ್ಲಿ ಧನುಷ್ ಅವರು ಮತ್ತು ಟೀಮು ನಮ್ಮ ಮಹೇಶ್ ಬ್ರದರ್ ಎಲ್ಲ ಸೇರಿ ನಡೆಸ್ತಾಯಿದ್ರು. ಸೊ ಕರೆದ್ರೆ ನಮ್ಗೆ ಖುಷಿಯಾಗಿತ್ತು ಬರೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈ ಥರ ಪಂದ್ಯಾವಳಿ ನಡೆಸಿದ್ರೆ ತುಂಬ ಖುಷಿಯಾಗುತ್ತೆ, ಬರೋದು ತುಂಬ ಆರೋಗ್ಯಕರ ಅನಿಸುತ್ತೆ. ಸೊ ಇದೇ ಥರ ಆರ್ಗನೈಸ್ ಮಾಡ್ತಾಯಿದ್ರೆ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಸ್ಪೋರ್ಟ್ಸ್ ಅಂತ ಇಲ್ಲ, ದೇವ್ರ ಕಾರ್ಯ ಇದು. ಯಾಕಂದರೆ ಯಾವುದೇ ರೀತಿ ಕೆಟ್ಟ ಚಟ ಇರೋನು ಈ ಗೇಮ್ನ ಆಡೋಕ್ಕಾಗಲ್ಲ ಖಂಡಿತವಾಗ್ಲೂ. ಸೊ ತುಂಬ ಖುಷಿಯಾಗುತ್ತೆ. ಇದೇ ಥರ ಪ್ರೋತ್ಸಾಹಿಸ್ತಾ ಇದ್ದರೆ ಮುಂದಿನ ಒಂದು ಭಾರತಕ್ಕೆ ಏನೋ ಒಂದು ಇವಾಗ ಇಂಟರ್ನ್ಯಾಷನಲ್ ಹೋಗ್ತಾ ಇದ್ದಾರೆ. ನಮ್ಮ ಕರ್ನಾಟಕದಿಂದ ಹೋಗ್ಬೇಕಾದ್ರೆ ತುಂಬ ಆಸೆ ಇದೆ, ಹೋಗ್ತಾ ಇದೆ, ಇನ್ನೂ ಮಾಡ್ತಾಯಿದೆ. ನಮ್ಮ ಟೀಮ್ ಯಾವುದೋ ಬಾಯ್ಸ್ ಯಾರು ಹೋದರೆ ಇನ್ನೂ ಖುಷಿ ಆಗುತ್ತೆ. ಎಸ್, ಕ್ರೀಡಾಪಟುಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಇದೇ ಥರ ಪ್ರೋತ್ಸಾಹಿಸ್ತಾ ಇರ್ತೀವಿ ನಾವು, ನಮ್ಮ ಕಡೆಯಿಂದ ಎಷ್ಟೇ ಸಪೋರ್ಟ್ ಆಗುತ್ತೆ ಸಪೋರ್ಟ್ ಮಾಡ್ತಾ ಇರ್ತೀವಿ. ಅವರು ಈ ಕ್ರೀಡೆ ಎಷ್ಟೇ ಕಷ್ಟ ಆದರೂ ಸರಿ, ಏನಾದರೂ ಸರಿ, ಒಂದು ಕ್ಲಬ್ ಅಂತ ಇರುತ್ತೆ, ಮತ್ತು ಯಾವುದೋ ಒಂದು ದೊಡ್ಡವರು ಅಂತ ಇರ್ತಾರೆ, ಅವ್ರ ಹತ್ರ ಹೋಗಿ ಏನೇ ಅವ್ರ ಕಷ್ಟ ಇದ್ದು ಬಿಡುವಂಥ ಸಂದರ್ಭ ಇದ್ದರೂ ಕೂಡ ಬಿಡ್ದಿರಂಗೆ ಅವ್ರು ಹೋಗಿ ಮಾತಾಡಿ ಏನೇ ಒಂದು ಸಮಸ್ಯೆ ಬಗೆಹರಿಸ್ಕೊಳ್ಕು ಅಂತ ಕೇಳ್ಕೊತಾ ಇದ್ದೀನಿ. ಆ ದೇವರು ಅದೇ ಥರ ಅವ್ರಿಗೆ ಒಂದು ಆರೋಗ್ಯ ಕೊಡಲಿ ಅಂತ. ನಮ್ಮ ದೇಶೀಯ ಆಟ ಕಬಡ್ಡಿ, ರಾಷ್ಟ್ರೀಯ ಆಟ ಕಬಡ್ಡಿ ಆಟ. ಇವತ್ತು ಕಬಡ್ಡಿ ನಮ್ಮ ತಾಲೂಕಿನಲ್ಲಿ ನಶಿಸಿ ಹೋಗ್ತಾ ಇದೆ. ನಮ್ಮ ಧನು ಮತ್ತು ಅವರ ಟೀಮು ಮತ್ತೆ ಕಬಡ್ಡಿನ ಜೀವ ಕೊಡ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಪ್ರತಿ ಹಳ್ಳಿಯಲ್ಲಿ ಮೊದಲು ಕಬಡ್ಡಿ ತಂಡಗಳಿತ್ತು, ಈಗ ಕಬಡ್ಡಿ ಇಲ್ಲ. ಎಲ್ಲರೂ ಕ್ರಿಕೆಟ್, ಒಂದು ಊರಲ್ಲಿ 3-4 ಟೀಮ್ ಮಾಡಿ ಕ್ರಿಕೆಟ್ ಆಡ್ತಾ ಇದ್ದಾರೆ. ನಮ್ಮ ದೇಶೀಯ ರಾಷ್ಟ್ರೀಯ ಆಟಕ್ಕೆ ಮತ್ತೆ ಜೀವ ಕೊಡ್ತಾ ಇದ್ದಾರೆ. ಇದೇ ರೀತಿ ಕಬಡ್ಡಿ ಪ್ರೋತ್ಸಾಹ ನೀಡಲಿ. ಯಾಕಂದರೆ ಎಲ್ಲರೂ ಕಬಡ್ಡಿ ಆಡೋಕ್ಕಾಗಲ್ಲ, ದೇಹ ಗಟ್ಟಿಮುಟ್ಟಾಗಿದ್ದರೆ ಮಾತ್ರನೇ ಕಬಡ್ಡಿ ಆಡೋಕ್ಕಾಗ್ತದೆ. ಹಾಗಾಗಿ ಅವರು ಕಬಡ್ಡಿ ಆರೋಗ್ಯವಾಗಿರಬೇಕಂದ್ರೆ ಕಬಡ್ಡಿ ಆಡಬೇಕು. ಹಾಗಾಗಿ ಈ ನಮ್ಮ ಧನುಗೆ ನಾನು ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಅದ್ದೂರಿಯಾಗಿ ಒಂದು ಸರ್ಜಾಪುರ ಊರ ಹಬ್ಬಕ್ಕಿಂತ ಹೆಚ್ಚಾಗಿ ಗ್ರ್ಯಾಂಡಾಗಿ ನಾನು ನೋಡಿದ ತಕ್ಷಣ ಎಲ್ರಿಗೂ ಹೇಳ್ಕೊಂಬಂದೆ. ಬಹಳ ಅದ್ದೂರಿಯಾಗಿ ಮಾಡ್ತಾಯಿದ್ದಾರೆ ನಮ್ಮ
ಧನು ಮತ್ತು ನಮ್ಮ ಕಿರಣ್, ಆಮೇಲೆ ಇನ್ನೂ ಅನೇಕ ಸ್ನೇಹಿತರು ಹೆಸರುಗಳು ಕೆಲವರು ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಬೇಕು. ಇದು ನೆನಪಲ್ಲಿ ಉಳಿಯತಕ್ಕಂಥ ಒಂದು ಕಾರ್ಯಕ್ರಮ ಇದು. ಬಹಳ ಖುಷಿಯಾಯಿತು. ಆಮೇಲೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳು ಸಹ ನನಗೆ ಹೇಳ್ತಾಯಿದ್ರು, ಭಾಳ ಚೆನ್ನಾಗಿ ಮಾಡಿದ್ದಾರೆ, ಅವರಿಗೆ ನಾವು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು. ಇನ್ನೂ ಮುಂದಿನ ದಿನಗಳಲ್ಲಿ ಇದೇ ಥರ ಮಾಡ್ಕೊಂಡು ಹೋಗಲಿ, ಅದಕ್ಕೆಲ್ಲ ರೀತಿಯ ಸಹಕಾರ ನಮ್ಮ ಗಂಡರು ನಾವೆಲ್ಲ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಕಬಡ್ಡಿ ಹಬ್ಬವನ್ನು ಆಯೋಜನೆ ಮಾಡಿದಂತಹ ನಮ್ಮ ಧನುಷ್ ಅವರು ಮತ್ತು ನಮ್ಮ ಕಿರಣ್ ಅವರು ಮತ್ತು ನಮ್ಮ ಚೇತನ್ ಅವರು ಎಲ್ಲ ಒಂದು ಸ್ನೇಹಿತರೆಲ್ಲ ಒಂದು ಜೊತೆಗೂಡಿ ಇವತ್ತು ಪ್ರಪ್ರಥಮ ಬಾರಿಗೆ ಸರ್ಜಾಪುರದಲ್ಲಿ ಅದ್ಧೂರಿಯಾಗಿ ಮಾಡಿದ್ದಾರೆ. ನಂಗೆ ತುಂಬ ಖುಷಿ ಆಗ್ತದೆ. ಬಂದಂತಹ ಎಲ್ಲ ನಮ್ಮ ಗಣ್ಯರಿಗೆ ನಾನು ಅವರಿಗೆ ಧನ್ಯವಾದ ತಿಳಿಸ್ತೀನಿ. ಯಾಕಂತಂದರೆ ಯುವಕರು ಮುಂದೆ ಬಂದಾಗ ಒಂದು ಕಾರ್ಯಕ್ರಮಗಳು ಮಾಡಿದಾಗ ಎಲ್ಲ ಒಂದು ನಮ್ಮ ಹಿರಿಯ ನಾಯಕರು, ಯಾಕಂದರೆ ಇದು ಪಕ್ಷಾತೀತವಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಬಂದಂತಹ ಎಲ್ಲ ನಮ್ಮ ಆಮೇಲೆ ಪ್ಲೇಯರ್ಸ್ ಕರ್ನಾಟಕ ಎಲ್ಲ ಮೂಲೆಗಳಿಂದ ಬಂದಿದ್ದಾರೆ, ಅವರು ಕೂಡ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ 2 ಗಂಟೆ ಆದರೂ ಕೂಡ ಮಧ್ಯರಾತ್ರಿ ಆದರೂ ಕೂಡ ನಮ್ಮ ಈ ಒಂದು ಕಬಡ್ಡಿ ಹಬ್ಬವನ್ನು ನೋಡೋದಕ್ಕೆ ಸರ್ಜಾಪುರದ ಒಂದು ಜನತೆ ಬಂದಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಅವರಿಗೆ ಮೊದಲಾಗಿ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಯಾರ್ಯಾರು ಈ ಒಂದು ಸಹಕಾರ ಕೊಡಿದಂಥ ಎಲ್ಲ ಒಂದು ಹಿರಿಯ ನಾಯಕರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಶಾಸಕರು ಬರಬೇಕಾಗಿತ್ತು, ಅವ್ರ ಕಾರಣಾಂತರದಿಂದ ನಮ್ಮ ಡೆಲ್ಲಿ ಹೋಗಿದ್ದಾರೆ. ಹಾಗೆ ಅವರ ಸುಪುತ್ರ ಅವರು ಉಲ್ಲಾಸ್ ಅವರು ಬಂದಿದ್ದರು. ಹಾಗೆ ನಮ್ಮ ಮದ್ದೂರಣ್ಣವರು, ನಮ್ಮ ಸುಬ್ಬಣ್ಣವರು ಎಲ್ಲ ಬಂದಿದ್ದರು. ಎಲ್ಲರಿಗೂ ನಾನು ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸರ್ಜಾಪುರ ಕಬಡ್ಡಿ ಹಬ್ಬ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಿ ನಡೆದಿದೆ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಮಾತಾಡುತ್ತವೆ. ಉದಾಹರಣೆ, ಇಲ್ಲಿ ಬಂದಂತಹ ಎಲ್ಲ ಪ್ರೇಕ್ಷಕರು ಕೊನೆ ಪಂದ್ಯದವರೆಗೂ ತಮ್ಮ ಆಸನದಲ್ಲೇ ಕುಳಿತು ಯಾರೂ ಹೋಗ್ದಿರ ಪಂದ್ಯವನ್ನು ವೀಕ್ಷಿಸಿದ್ದಾರೆ. ಇದಕ್ಕೆ ನಮ್ಮ ಸರ್ಜಾಪುರ ಕಬಡ್ಡಿ ಹಬ್ಬನೇ ಸಾಕ್ಷಿ. ವಿಶೇಷವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಮೂಲ ಕಾರಣ ನಮ್ಮ ಆತ್ಮೀಯ ಗೆಳೆಯರು ಜಗದೀಶ್, ಕಿರಣ್, ಚೇತನ್, ವಿಕಾಸ್, ಮೋಹನ್ ಸಿಂಹ, ಪ್ರೇಮ್, ರಾಹುಲ್, ಪ್ರವೀಣ್ ಎಲ್ಲ ನನ್ನ ಸ್ನೇಹಿತರು. ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಸರ್ಜಾಪುರ ಇತಿಹಾಸ ಪುಟದಲ್ಲಿ ಈ ಕಾರ್ಯಕ್ರಮ ಸೇರ್ಪಡೆಯಾಗಿದೆ. ವಿಶೇಷವಾಗಿ ಇಲ್ಲಿ ಬಂದಂತಹ ಎಲ್ಲ ಆಡಿಯನ್ಸ್ಗೂ ನಮ್ಮ ತಂಡದ ಪರವಾಗಿ ಧನ್ಯವಾದವನ್ನು ಹೇಳುತ್ತೇವೆ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ನಾಯಕರು ನಮ್ಮ ಒಂದು ಸಣ್ಣ ಕರೆಗೆ ಹೋಗುಟ್ಟು ಉಸ್ಕೂರು ಮದ್ದೂರಣ್ಣನವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಹಾಗೂ ಕೇಂದ್ರದ ಮಾಜಿ ಸಚಿವರು ನಾರಾಯಣ ಸ್ವಾಮಣ್ಣವರು ಕೂಡ ಆಗಮಿಸಿದ್ದರು. ಹಾಗೂ ಆನೇಕಲ್ನ ಜನಪ್ರಿಯ ಶಾಸಕರು ಬಿ ಶಿವಣ್ಣನವರ ಪುತ್ರ ಉಲ್ಲಾಸ್ರವರು ಕೂಡ ಆಗಮಿಸಿದ್ದರು. ಇನ್ನು ಅನೇಕ ನಾಯಕರು, ಟಿ ವಿ ಬಾಬಣ್ಣವರು, ಉಳ್ಳಳ್ಳಿ ಸಿಂಗಣ್ಣನವರು, ಎಲ್ಲರೂ ಇನ್ನು ಅನೇಕ ನಾಯಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಯಾವುದೇ ರಾಜಕೀಯ ಪಕ್ಷಭೇದವಿಲ್ಲದೆ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮಣ್ಣ ಜೆ ಕೆ ಸುಹಾಸ್ರವರು ನಮ್ಮ ಇಡೀ ತಂಡಕ್ಕೆ ಬೆನ್ನೆಲುವಾಗಿ ನಿಂತಿದ್ದರು. ಇಡೀ ಸರ್ಜಾಪುರ ಇತಿಹಾಸದಲ್ಲೇ ಈ ಕಾರ್ಯಕ್ರಮ ಎಂದೂ ನಡೆದಿಲ್ಲ. ಇತಿಹಾಸ ಪುಟಕ್ಕೆ ಈ ಕಾರ್ಯಕ್ರಮ ಸೇರಿದೆ. ಇದೇ ರೀತಿ ನಾವು ನಮ್ಮ ತಂಡ ಇದೇ ಸಮಾಜಮುಖಿ ಮುಂದಿನ ದಿನಗಳಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗಬೇಕೆಂದು ನಾವೆಲ್ಲ ಒಂದು ತೀರ್ಮಾನ ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸರ್ಜಾಪುರ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂಥ ಎಲ್ಲ ಪ್ರೇಕ್ಷಕರಿಗೂ ನನ್ನ ಕಡೆಯಿಂದ ಮತ್ತು ನನ್ನ ಎಲ್ಲ ಆತ್ಮೀಯ ಗೆಳೆಯರ ಕಡೆಯಿಂದ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತಹ ಆರಕ್ಷಕ ಠಾಣೆಯವರು ಇರ್ಬೋದು, ಬೆಸ್ಕಾಂ ಡಿಪಾರ್ಟ್ಮೆಂಟ್ ಅವರು ಇರ್ಬೋದು, ಮತ್ತು ಸರ್ಜಾಪುರ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯವರು ಇರ್ಬೋದು, ಎಲ್ಲರಿಗೂ ನಮ್ಮ ತಂಡದ ಕಡೆಯಿಂದ ಧನ್ಯವಾದಗಳನ್ನು ಹೇಳುತ್ತಿದ್ದಾರೆ. ವಿಶೇಷವಾಗಿ ಮೊದಲೇ ಬಹುಮಾನ 1 ಲಕ್ಷ, ಎರಡನೇ ಬಹುಮಾನ 50,000, ಇದೇ ಥರ ಸಾಕಷ್ಟು ಬಹುಮಾನಗಳು ಕೊಟ್ಟಿದ್ದೀರಾ. ಏನು ಉದ್ದೇಶ? ಕ್ರೀಡಾಪಟುಗಳಿಗೆ ಏನಾದರೂ ಪ್ರೋತ್ಸಾಹ? ಏನಿಲ್ಲ, ಈ ಕ್ರೀಡೆಯನ್ನು ಉತ್ತೇಜನ ಮತ್ತು ಪ್ರೋತ್ಸಾಹ ನೀಡಿದಲ್ಲಿ ಗ್ರಾಮೀಣ ಕ್ರೀಡೆ ಕಬಡ್ಡಿಯನ್ನು ನಾವು ಬೆಳೆಸಬೇಕನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದ್ರಿ.
ಮಾಡಿದ್ರೆ ದೊಡ್ಡ ಮಟ್ಟದಾಗ ಮಾಡೋಣ ಅಂದ್ಬಿಟ್ಟು ಈ ಪ್ರೈಸ್ಗಳನ್ನು ಇದು ಮಾಡಿದೆ. ಬಂದಂಥ ಕ್ರೀಡಾಪಟುಗಳಿಗೆ ಏನು ಹೇಳ್ತಾರೆ? ಬಂದಂಥ ಕ್ರೀಡಾಪಟುಗಳಿಗೆ ಸೋಲು ಗೆಲುವು ಕಾಮನ್ನು. ಗೆದ್ದವರು ಬೀಗಬಾರ್ದು, ಸೋತವರು ಕುಗ್ಗಬಾರ್ದು. ಇವತ್ತು ಸೋತವರೇ ನಾಳೆ ಗೆಲ್ಲೋದು. ಎಲ್ಲರೂ ಖುಷಿಯಾಗಿ ಇಲ್ಲಿ ಬಂದಂಥ ಎಲ್ಲ ಕ್ರೀಡಾಪಟುಗಳು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗಿದ್ದಾರೆ. ಎಲ್ಲರೂ ಆರಾಮಾಗಿ, ಎಲ್ಲರಿಗೂ ಏನು ತೊಂದರೆ ಇಲ್ಲದಿರೋ ರೀತಿಯಲ್ಲಿ ನಾವು ಮತ್ತು ನಮ್ಮ ಸ್ನೇಹಿತರು ಎಲ್ಲರೂ ನಡೆಸ್ಕೊಂಡು ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಆ 2ನೇ ವರ್ಷದ ಕಬಡ್ಡಿ ಸರ್ಜಾಪುರ ಹಬ್ಬ ನೋಡ್ಬೋದಾ? ಇದು ಸೀಸನ್ 1. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನೋಡ್ಬೋದು. ನೋಡೋಣ, ಇನ್ನೂ ಬೇರೆ ಥರ ಏನೋ ನಾವು ಇನ್ನೂ ಪ್ಲ್ಯಾನ್ ಮಾಡಿ ಇನ್ನೂ ಏನೇನೋ ಬೇರೆ ಥರ ಯೋಜನೆಗಳಿದೆ, ನೋಡೋಣ.